ವಾಸ್ತವ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಅಸ್ಪೃಶ್ಯತೆ ನಿಷೇಧದಲ್ಲಿ ಜಿ ಪರಮೇಶ್ವರ್ HC ಮಹದೇವಪ್ಪ ವಿಫಲ, ರಾಜೀನಾಮೆ ನೀಡಲು ಮಹೇಂದ್ರ ಕುಮಾರ್ ಮಿತ್ರ ಒತ್ತಾಯ. ಸಿರಿಧಾನ್ಯಗಳ ಜಾಗೃತಿ ನಡಿಗೆಗೆ ಸಚಿವ NS ಬೋಸರಾಜ್ ಚಾಲನೆ. ವಿಬಿಜಿ ರಾಮ್ಜಿ ಮಸೂದೆ ಹಿಂಪಡೆಯಲು ಆಗ್ರಹಿಸಿ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘದಿಂದ ಪ್ರತಿಭಟನೆ. ಬಿಹಾರ್ ಸಿಎಂ ನಿತೀಶ್ ಕುಮಾರ್ ನಡೆ ಖಂಡಿಸಿ ವಕ್ಫ್ ಪ್ರೊಟೆಕ್ಷನ್ ಸಂಘದಿಂದ ಪ್ರತಿಭಟನೆ. ಮತ್ತು YTPS ಅಕ್ರಮ ಕಲ್ಲಿದ್ದಲು ಮಾರಾಟ ಟೆಂಡರ್ ರದ್ದಿಗೆ ಆಗ್ರಹಿಸಿ ಪ್ರತಿಭಟನೆ. 1932 ಸೆಪ್ಟೆಂಬರ್ 25ರಂದು ಡಾಕ್ಟರ್ BR ಅಂಬೇಡ್ಕರ್ ಹಿಂದೂ ಮಹಾಸಭಾ ಹಾಗೂ ಕಾಂಗ್ರೆಸ್ ಪಕ್ಷಗಳ ಮಧ್ಯೆ ಜರುಗಿದ ಪೂನಾ ಒಪ್ಪಂದದ ಆಶಯದಂತೆ ಅನುಸೂಚಿತ ಜಾತಿಗೆ ಅಂಟಿಕೊಂಡಿರುವ ಸಾಮಾಜಿಕ ಕಳಂಕವಾದ ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿ ಭಾರತ ಸಂವಿಧಾನದ ಅನುಚ್ಛೇದ 17 ಕರ್ನಾಟಕ ಸರ್ಕಾರ ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕೆಂದು ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯ ಅಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಸ್ಪೃಶ್ಯತೆಯನ್ನು ನಿಷೇಧ ಮಾಡಬೇಕೆಂದರೆ ಅನುಸೂಚಿತ ಜಾತಿಯವರಿಗೆ ಹಳ್ಳಿಯಲ್ಲಿ ಇರುವ ಗ್ರಾಮ ದೇವರ, ಗ್ರಾಮ ದೇವತೆಗಳ ದೇವಾಲಯಗಳಿಗೆ ಮುಕ್ತ ಪ್ರವೇಶ ಕಲ್ಪಿಸಬೇಕು. ಗ್ರಾಮ ದೇವಾಲಯ ಪ್ರವೇಶವೇ ಇಲ್ಲದಿದ್ದರೆ ಗಣರಾಜ್ಯೋತ್ಸವ ಆಚರಣೆಗೆ ಯಾವುದೇ ಅರ್ಥವಿಲ್ಲ ಎಂದು ಹೇಳಿದರು. ಕರ್ನಾಟಕ ಸರ್ಕಾರದಲ್ಲಿ ಪ್ರಮುಖ ಖಾತೆಗಳನ್ನು ಹೊಂದಿರುವ ಗೃಹ ಸಚಿವರು ಹಾಗೂ ಸಮಾಜ ಕಲ್ಯಾಣ ಸಚಿವರು ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿಷೇಧಿಸುವಲ್ಲಿ ವಿಫಲರಾಗಿದ್ದಾರೆ. ಆದ್ದರಿಂದ ಇವರಿಬ್ಬರೂ ತಕ್ಷಣವೇ ತಮ್ಮ ರಾಜೀನಾಮೆಯನ್ನು ರಾಜ್ಯಪಾಲರಿಗೆ ಸಲ್ಲಿಸಬೇಕು. ಇವರು ಡಾಕ್ಟರ್ ಅಂಬೇಡ್ಕರ್ ಹಾಗೂ ಭಾರತ ಸಂವಿಧಾನ ವಿರೋಧಿಗಳಾಗಿದ್ದಾರೆ ಎಂದು ಕಿಡಿಕಾರಿದರು. ರಾಯಚೂರು ತಾಲೂಕಿನ ಗಾರಲದಿನ್ನಿ ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ಗ್ರಾಮದ ದೇವಾಲಯ ಪ್ರವೇಶವಿದ್ದು, ಇದು ಇಡೀ ದೇಶಕ್ಕೆ ಮಾದರಿಯಾಗಿದೆ. RSS ಸೇರಿದಂತೆ ದೇಶ ಮತ್ತು ಧರ್ಮದ ಬಗ್ಗೆ ಆಸಕ್ತಿ ಹೊಂದಿದವರು ದೇವಾಲಯ ಪ್ರವೇಶದ ವಿಷಯದಲ್ಲಿ ಗಾರಲದಿನ್ನಿ ಗ್ರಾಮದಿಂದ ಪಾಠ ಕಲಿಯಬೇಕು ಎಂದು ಹೇಳಿದರು. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯವು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಹಾಗೂ ಅನುಸೂಚಿತ ಜಾತಿ, ಅನುಸೂಚಿತ ಬುಡಕಟ್ಟು ದೌರ್ಜನ್ಯ ತಡೆ ಕಾಯ್ದೆಯಡಿ ದಾಖಲಾಗುವ ಪ್ರಕರಣಗಳ ಮೇಲ್ವಿಚಾರಣೆ ಹಾಗೂ ತನಿಖೆ ನಡೆಸುವ ಜವಾಬ್ದಾರಿ ಹೊಂದಿದೆ. ಆದರೆ ರಾಯಚೂರು ಜಿಲ್ಲೆಯಲ್ಲಿ ದಾಖಲಾಗಿರುವ ಸುಳ್ಳು ಪರಿಶಿಷ್ಟ ಜಾತಿ, ಸುಳ್ಳು ಪರಿಶಿಷ್ಟ ಪಂಗಡ ಪ್ರಕರಣಗಳ ತನಿಖೆಯಲ್ಲಿ ಕಾನೂನು ಉಲ್ಲಂಘನೆ ನಡೆಯುತ್ತಿದೆ ಎಂದು ಆರೋಪಿಸಿದರು. ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ದೌರ್ಜನ್ಯ ಪ್ರತಿಬಂಧ ನಿಯಮಗಳು 1995ರ ನಿಯಮ 7(1) ಪ್ರಕಾರ SP, ASP, DSP ಹುದ್ದೆಯ ಅಧಿಕಾರಿ ತನಿಖಾ ಅಧಿಕಾರಿಯಾಗಬೇಕು. ಆದರೆ ರಾಯಚೂರು ಜಿಲ್ಲೆಯಲ್ಲಿ 4 ಸುಳ್ಳು ಪರಿಶಿಷ್ಟ ಜಾತಿ ಪಂಗಡ ಪ್ರಕರಣಗಳ ತನಿಖೆಯನ್ನು ಸರ್ಕಲ್ ಇನ್ಸ್ಪೆಕ್ಟರ್ಗಳು PI ನಡೆಸುತ್ತಿದ್ದಾರೆ. ಇದು ಕಾನೂನು ಬಾಹಿರವಾಗಿದ್ದು, ಇಂತಹ ಪ್ರಕರಣಗಳು ನ್ಯಾಯಾಲಯದಲ್ಲಿ ವಜಾಗೊಳ್ಳುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದರು. ಕೂಡಲೇ ರಾಯಚೂರು ಜಿಲ್ಲೆಯಲ್ಲಿ ಸುಳ್ಳು ಪರಿಶಿಷ್ಟ ಜಾತಿ, ಸುಳ್ಳು ಪರಿಶಿಷ್ಟ ಪಂಗಡ ಪ್ರಕರಣಗಳ ತನಿಖೆಗೆ DCRA ಪ್ರತ್ಯೇಕ SP ಕಚೇರಿಯನ್ನು ಸ್ಥಾಪಿಸಬೇಕು. ಜೊತೆಗೆ ಜಿಲ್ಲೆಯಲ್ಲಿ ಕನಿಷ್ಠ 2 ರಿಂದ 3 DSP ಹುದ್ದೆಗಳನ್ನು ಭರ್ತಿ ಮಾಡಬೇಕೆಂದು ಸರ್ಕಾರವನ್ನು ಆಗ್ರಹಿಸಿದರು. ಆ ಕಾರಣಕ್ಕಾಗಿ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇತ್ತು. ನಮ್ಗೆ ಏನು ಪರಿಶಿಷ್ಟ ಜಾತಿ ವ್ಯವಸ್ಥೆ ಇವತ್ತು 1900 ಕಾಯ್ದೆಯ ಪ್ರಕಾರ ನಾವೇನು ಪರಿಶಿಷ್ಟ ಜಾತಿಗಳು ಅಥವಾ ಶೆಡ್ಯೂಲ್ ಕ್ಯಾಸ್ಟ್ ಏನಿರ್ತೀವಲ್ಲ, 1985ನೇ ಇಸ್ವಿಯಲ್ಲಿ ಪ್ರಪ್ರಥಮ ಬಾರಿಗೆ ಅಸ್ಪೃಶ್ಯತೆ ಆಚರಣೆ ಬೆಳೆದು ಬಂದಿತ್ತು.
ಬಹಳಷ್ಟು ಜನ ಸಂಘ ಸಂಸ್ಥೆಗಳು ಶತಶತಮಾನಗಳಿಂದ ಬರೀತಾರೆ ಅಂತ ಹೇಳ್ತಾರಲ್ರಿ, ಅದು ಅಲ್ಲ. ಕರೆಕ್ಟ್ ಡೇಟ್ ಅಂತ ಹೇಳ್ತಾರೆ 2ನೇ ಶತಮಾನ 185 ಇಸ್ವಿಯಲ್ಲಿ ಮೊಟ್ಟ ಮೊದಲನೇ ಬೆಳಕಿಗೆ ಬಂದಿದ್ದು ಪಶ್ಚಿಮ ಬಂಗಾಳ ಪ್ರಾಂತ ಏನು ಮುಂಚೆ ಇತ್ತಲ್ಲ ಅಲ್ಲಿ ಬಂದಿದ್ದದು. ಸೊ ಅವಾಗ ನಮ್ಮ ಟರ್ಮು ಶೆಡ್ಯೂಲ್ಡ್ ಕ್ಯಾಸ್ಟ್ ಆರ್ ಅಸ್ಪೃಶ್ಯರು ಅಂತ ಇರಲಿಲ್ಲ, ಅವಾಗ ಚಾಂಡಾಲ ಅಂತ ಇತ್ತು ಹೆಸರು. ಸೊ ಅದು ಹಳ್ಳಿಯವರು ಗೋಡ್ಸ್ಕೊಂಡವ್ರು ಬೆಳೆಸಿರ್ತಾರೆ. ಆ ಹುಡುಗ ಚಿಕ್ಕ ಹುಡುಗ ಏನಾದ್ರು ಮಾಡ್ನಾಕ್ ಕೆಲಸ ಮಾಡ್ಬೇಕಂತ ಹೇಳ್ತಾರೆ, ಹಂಗಾಗಿ ಮಗನ ಚಾಂಡಾಲ ಮಾಡ್ದಂಗೆ ಮಾಡ್ತೀಯ ಅಂತ ಹೇಳ್ತಿದ್ರು. ಸೊ ಚಾಂಡಾಲ ಇಸ್ ನಥಿಂಗ್ ಬಟ್ ಅಂತ ಅಂತಂದ್ರೆ ಒಂದು ಟೈಪ್ ಮನುಷ್ಯರು ಮತ್ತೆ ದೇವರಿಂದ ದೂರ ಸೇರಿದು ರಾಕ್ಷಸ ಇದ್ದಲ್ಲ ಅವ್ರು ಗುರುತಿಸಿದ್ದು ಮನುಸ್ಮೃತಿಯಲ್ಲಿ. ಅವ್ರು ಸಂಘಟನೆ ಅಂತಂದ್ರೆ ಬಾಬಾ ಸಾಹೇಬ್ ಅವರು ಹುಟ್ಟಿದ ತಕ್ಷಣ ಈ ಸಮಾಜಕ್ಕೆ ಏನೇನಿಲ್ಲ, ಒಂದು ಶಿಕ್ಷಣ, ರಾಜಕೀಯ ಮತ್ತೆ ಉದ್ಯೋಗ ಮತ್ತೆ ನಾಗರಿಕ ಹಕ್ಕುಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಬ್ರಿಟಿಷ್ ಇಂಡಿಯಾ ಸರ್ಕಾರದಿಂದ ಸೌಲಭ್ಯ ಪಡ್ಕೊಂಡ್ರು. ಸೊ ಅವಾಗ 16 ಆಗಸ್ಟ್ 1932 ಆಫ್ಟರ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ 1932 ಆದ್ಮೇಲೆ ಮೆಜೆಸ್ಟಿಕ್ ಗೌರ್ಮೆಂಟ್ ರಾಮ್ಸೆ ಮೆಕ್ಡೊನಾಲ್ಡ್ ಏನಂದ್ರೆ ಪ್ರಧಾನಮಂತ್ರಿಗಳಿದ್ರಲ್ಲ ಭಾರತ ದೇಶಕ್ಕೆ, ಅವರು ಕಮ್ಯುನಲ್ ಅವಾರ್ಡ್ ಗ್ರಾಂಟ್ ಮಾಡ್ತಾರೆ. ಸೊ ಆ ಕಮ್ಯುನಲ್ ಅವಾರ್ಡ್ ಗ್ರಾಂಟ್ ಮಾಡೋದು ಹೇಗಿತ್ತು ಅಂತ ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ಲಿಂಗ್ಸೂರು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಇದೆ. ಸೊ ಡಬಲ್ ಎಲೆಕ್ಟೋರೇಟ್ಸ್ ಕೇಳಿದ್ರೆ ಅಲ್ಲಿ ಡಬಲ್ ವೋಟಿಂಗ್. ಸೊ ಅಲ್ಲಿ ಲಿಂಗ್ಸೂರಲ್ಲಿ ಒಂದು ಜನರಲ್ ಇರ್ತಿತ್ತು, ಒಂದು SC ಇರ್ತಿತ್ತು. ಸೊ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಹೇಗಿತ್ತು ಅಂತ ಹೇಳ್ತಾರೆ 2 ವೋಟ್ ಇತ್ತು, ಒಂದು ರಿಸರ್ವ್ ಮತ್ತೆ ಇನ್ನೊಂದು ಜನರಲ್. ಮತ್ತೆ ರಿಸರ್ವ್ ನಲ್ಲಿ ವೋಟಿಂಗ್ ಪ್ಯಾಟರ್ನ್ ಹೆಂಗಿತ್ತು ಅಂತ ಹೇಳ್ತಂದ್ರೆ ಕಮ್ಯುನಲ್ ಎಲೆಕ್ಟೋರೇಟ್ಸ್ ನಲ್ಲಿ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಇದೆ ಅಂತಂದ್ರೆ ಬರೀ ಶೆಡ್ಯೂಲ್ಡ್ ಕಾಸ್ಟ್ ಅಲ್ಲಿ ಇರ್ಬೇಕಲ್ಲಿ, ಬೇರೆ ಯಾವ ಇದ್ರಂಗಿಲ್ಲ. ಮತ್ತೆ ವೋಟ್ ಯಾರು ಮಾಡ್ಬೇಕಂತ ಹೇಳ್ತಂದ್ರೆ ಓನ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಮಾಡ್ಬೇಕು. ಜನರಲ್ ಅಲ್ಲಿ ಎಲ್ಲಾರು ಮಾಡ್ಬೋದು, ಎಲ್ಲಾರು ಇರ್ಬೋದು. ಆದ್ರೆ ಅಂಬೇಡ್ಕರ್ ಅವರು ಇದನ್ನ ಪಡ್ಕೊಂಡಿದ್ರು. ಯಾಕಂತ ಅಂತಂದ್ರೆ ಈಗ KH ಮುನಿಯಪ್ಪ ಆಗಲಿ, HRD ಆಗಲಿ, ಗೋವಿಂದ ಕಾರಜೋಳ ಆಗಲಿ, ಮತ್ತೆ ಬೇರೆ ಯಾವುದೇ ಪರಮೇಶ್ವರ್ ಆಗಲಿ, ಎಷ್ಟು ಜನ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಫ್ರಮ್ ಶೆಡ್ಯೂಲ್ ಕಾಸ್ಟ್ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಇದ್ದಾರಲ್ಲ, ಅವ್ರು ಏನಂತಲ್ಲ ಶೆಡ್ಯೂಲ್ ಕಾಸ್ಟ್ ಅವ್ರಿಗೆ ಏನಾದ್ರು ಸಮಸ್ಯೆ ಹೇಳಕ್ ಹೋದ್ರೆ ನೀವು ಒಂದೇ ಓಟ್ ಹಾಕಿರಿ ನಂಗ ಅವ್ರು ಆಗ್ಯಾರ ಅವ್ರಿಗೂ ಮಾಡ್ತೀವಿ ಅಂತ ಹೇಳ್ತಾರ. ಸೊ ಇದು ಅಲ್ಲಿ ಮಾರ್ಪಾಡಾಗಿ ಸಲುವಾಗಿ ಇವತ್ತು ಇವ್ರು ಬಾಯ ಬರ್ತದ. ಸೊ ಇದು ಸಮಸ್ಯೆ ಆಗ್ಬಾರ್ದಂತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ತಗೊಂಡಿದ್ರು. ಅವರು ಏನು ಕಮ್ಯುನಲ್ ಎಲೆಕ್ಟೋರೇಟ್ಸ್. ಆಮೇಲೆ ಗಾಂಧೀಜಿ ಅವರು ಏನಂತ ಹೇಳ್ತಂತಂದ್ರೆ ಇದ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ. ಬ್ರಿಟಿಷ್ ಗವರ್ಮೆಂಟ್ ಲೆಟರ್ ಬರೀತಾರೆ ಏನಂತೇಳಿ, ನೀವು ಇವ್ರಗ ಕಮ್ಯುನಲ್ ಎಲೆಕ್ಟೋರೇಟ್ಸ್ ಗ್ರಾಂಟ್ ಮಾಡಬಾರ್ದ್ರಿ, ಇವರು ಹಿಂದೂ ಧರ್ಮದ ಒಂದು ಭಾಗ ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರು ಇಮಿಡಿಯೇಟ್ ಆಗಿ ಕ್ವಶನ್ ರೇಸ್ ಮಾಡ್ತಾರೆ, ನಮ್ಮನ್ನ ನೀವು ಹಿಂದೂಗಳು ಅಂತ ಹೇಳ್ತಾರೆ ಅಂತಂದ್ರೆ ನಮ್ಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶ ಇಲ್ಲ, ದೇವಾಲಯ ಪ್ರವೇಶ ಇಲ್ಲ, ಧರ್ಮ ಓದಂಗಿಲ್ಲ, ಮತ್ತೆ ಏನು ಆಸ್ತಿ ಮಾಡೋಂಗಿಲ್ಲ. ಸೊ ಹಿಂಗೆ ಇದ್ದಾಗ ನೀವೆಂಗೆ ನಮ್ಮನ್ನ ಹಿಂದೂಗಳು ಅಂತ ಹೇಳ್ತೀರಿ, ಮೇಲ್ಜಾತಿಯವ್ರಿಗೆ ನಮ್ಗೆ ಸಮಾನವಾದ ಹಕ್ಕುಗಳಿದ್ದಾವ ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಏನ್ ಮಾಡ್ತಾ ಇರ್ತಾರೆ ಗಾಂಧೀಜಿಯವರು ಕಂಟಿನ್ಯೂಸ್ ಆಗಿ ಒಂದು 20th ಸೆಪ್ಟೆಂಬರ್ 4 ಡೇಸ್ ಧರಣಿ ಕುಂದಿರ್ತಾರೆ. ಸೊ ಧರಣಿ ಕುಂತ ಮೇಲೆ 24th ಸೆಪ್ಟೆಂಬರ್ 1932 ಏನಾಗ್ತದೆ. ಸೊ ಅವಾಗ ಬಾಬಾ ಸಾಹೇಬ್ ಬಂದು ಇವರೆಲ್ಲ ಹಿಂದೂ ಮಹಾಸಭಾದ ಅವಾಗಿನ ಲೀಡರ್ಸ್ ಏನಿದ್ರ ಎಲ್ಲ ಕಾಂಗ್ರೆಸ್ ಪಕ್ಷ ಇದೆ, ಈಗ BJP ಹೆಂಗ RSS ಇದೆ ಅಲ್ಲ, ಹಿಂದೂ ಮಹಾಸಭಾ ಬಂದು ಕಾಂಗ್ರೆಸ್ ಹೌದು. ಸೊ ಅವಾಗ ಏನಾಗ್ತದೆ ಅಂತಂದ್ರೆ ಬಂದು ಎಲ್ಲರೂ ನೋಡಪ್ಪ ಬಾಬಾ ಸಾಹೇಬ್ ಅಂತಂದು ಏನಾರ ಹೆಲ್ತ್ ಕಡಿತಂತೆ ಅಂತಂದ್ರೆ ಅದ ಸತ್ತೋದಂತೆ ಅಂತಂದ್ರೆ ಇದ್ರ ಜಿಮ್ಮೆದಾರಿ ಎಲ್ಲ ನಿಮ್ಮ ಹೆಸರು ಬರ್ತದ, ಮತ್ತೆ ಎಲ್ಲಿ ಬೇಕಲ್ಲಿ ದಂಗೆಗಳಾಗ್ತಾವ, ನಿಮ್ ಸಮಾಜದವ್ರನ್ನ ಹಿಡಿದು ಹೊಡೆದು ಬಿಡ್ತಾರ ಅಂತ ಎಲ್ಲ ಬಂದು ಹೇಳ್ತಾವ. ಆದ್ರೂ ಅವರು ಗಟ್ಟಿಗೆ ನಿಂದಿರ್ತಾರ, ಅದ್ ಏನನ್ನಾಗ್ಲಿ ಒಬ್ರು ನೋಡ್ಸಕ ನಾನು ಇಡೀ ಸಮಾಜನ ಬಲಿ ಕೊಡಕ ನಾನು ರೆಡಿ ಇಲ್ಲ ಅಂತ ಹೇಳ್ತಾರ. ಸೊ ಅಟ್ ಲಾಸ್ಟ್ ಅವಾಗ ಏನಾಗ್ತದೆ ಒಂದು ಕಾಂಪ್ರಮೈಸ್ ಬರ್ತಾರ, ಏನಂತೇಳಿ 25% ರಿಸರ್ವ್ 25 years ರಿಸರ್ವೇಶನ್ ಅಂತ ಹೇಳಿ ಒಪ್ಕೊಂತೀವಿ ಅಂತ ಹೇಳ್ತಾರ. ಸೊ ಅಲ್ಲಿಂದ 1935 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆದ್ಮೇಲೆ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಅನ್ಟಚಬಿಲಿಟಿ ಅಬಾಲಿಷ್ ಆಯ್ತು. ಇನ್ನು ಮೇಲಿಂದ ಹುಟ್ಟುವಿನ ಆಧಾರದ ಮೇಲೆ ವರ್ಣಾಶ್ರಮ ಪದ್ಧತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಆಕ್ಚುಲಿ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಅನ್ಟಚಬಲ್ಸ್ ಅಲ್ಲೇ ಅಲ್ಲ. ಯಾಕಂತಂದ್ರೆ ಅಂಬೇಡ್ಕರ್ ಹೇಳ್ತಾರೆ ಅನ್ಟಚಬಿಲಿಟಿ ಇಸ್ ದ ಬೈ ಪ್ರಾಡಕ್ಟ್ ಆಫ್ ಕಾಸ್ಟ್ ಸಿಸ್ಟಮ್ ಅಂತ ಹೇಳ್ತಾರೆ. ಮತ್ತೆ ಕಾಸ್ಟ್ ಸಿಸ್ಟಮ್ ಅಂಡ್ ಅನ್ಟಚಬಿಲಿಟಿ ವಿಲ್ ಸ್ಟ್ಯಾಂಡ್ ಟುಗೆದರ್ ಅಂಡ್ ಫಾರ್ ಟುಗೆದರ್. ಒನ್ಸ್ ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ಆಚರಣೆ ಹೋಯ್ತಂತಂದ್ರೆ ಜಾತಿ ಪದ್ಧತಿಗೆ ಬೆಲೆ ಇರಲ್ಲ. ಇಲ್ಲಿ ಅಸ್ಪೃಶ್ಯತೆ ಆಚರಣೆ ಎದಕ್ಕೆ ಜೀವಂತ ಇದೆ ಅಂತಂದ್ರೆ ಜಾತಿ ಪದ್ಧತಿನ ಜೀವಂತ ಇರೋ ಸಲುವಾಗಿ ಇದನ್ನ ಇಟ್ಕೊಂಡಿದ್ದಾರೆ. ಒನ್ಸ್ ಅನ್ಟಚಬಿಲಿಟಿ ಹೋಯ್ತು, ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ಕಾಸ್ಟ್ ಸಿಸ್ಟಮ್. ಸೊ ಹಂಗಾಗಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಹಳ್ಳಿಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಯಾರನ್ನ ಈಗ ಗಾಣದಾಳಾಗಿ ನಾನು ನೋಡಿದ್ದು ಪ್ರಾಕ್ಟಿಕಲ್ ಆಗಿ, ನಾನು ಬೇರೆ ಊರವನು ಗಾಣದಾಳಕ್ಕೆ ಹೋದಾಗ ಅಲ್ಲಿ ಇದ್ದವರು ಗುಡಿ ಕಟ್ಟೆ ಆಗ್ತಲ್ಲ, ನಾವು ಹತ್ತಬೋದತ್ತ ಅಲ್ಲಿ ಹೋಗ್ತಾರೆ ಅಂತಂದ್ರೆ ಬೇರೆ ಸಮಾಜದವ್ರಿಗೆ ಹಿಡಿದ್ಬಿಡ್ತದ, ಯಾಕೆ ಹೋಗ್ತೀರಿ ಇಲ್ಲೇ ಅಂತ ಹೇಳಿ ಹಿಡಿತಾರೆ. ಲೋಕಲ್ ಪ್ರಾಬ್ಲಮ್ ಇದೆ. ಸೊ ಅವಾಗ ಇಂಥ ಪ್ರಾಬ್ಲಮ್ಸ್ ಅಂತಂದ್ರೆ ಹಿಂದೂ ಮಹಾಸಭಾದವರು ಒಂದು ನಿರ್ಣಯ ಮಾಡ್ತಾರೆ 25th ನವೆಂಬರ್ 1932 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿನ ಜೀವ ಉಳಿಸ್ಯಾರ. ಅದಕ್ಕೆ
ಬಾಬಾ ಸಾಹೇಬ್ ಏನು ಅಸ್ಪೃಶ್ಯತೆ ಆಚಾರ ನಿವಾರಣೆ ಮಾಡ್ಬೇಕಂತ ಐತಲ್ಲ ಅವ್ರ ಒಬ್ಬರ ಕೈಲಿಂದನೇ ಆಗೋದಿಲ್ಲ, ಅದು ನಮ್ಮ ಸಹಕಾರನೂ ಬೇಕು. ಹಿಂದೂ ಮಹಾಸಭಾದವ್ರು ಹೇಳ್ತಾರೆ ಅದಕ್ಕೊಂದು ಮೀಟಿಂಗ್ ಮಾಡಿ ರೆಸಲ್ಯೂಷನ್ ಮಾಡಿಕೊಂಡು ಫ್ರಮ್ ಟುಡೇ ಆನ್ವರ್ಡ್ಸ್ ನೋ ಒನ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಅನ್ಟಚಬಲ್ ಆನ್ ದಿ ಬೇಸಿಸ್ ಆಫ್ ಹಿಸ್ ಬರ್ತ್ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ನಮ್ದು ಅನ್ಟಚಬಿಲಿಟಿ ಮತ್ತೆ ಇದು ಹೋಯ್ತು, ಅಂದ್ರೆ ಪ್ರಪ್ರಥಮ ಬಾರಿಗೆ ನಮಗೆ ಹಿಂದೂ ಧರ್ಮ ಅಂತ ಬಂತು. ಈ ಸಂದರ್ಭದಲ್ಲಿ ಪ್ರಮುಖರಾದ ಮೇಘನಾಥ್, ಆಂಜನೇಯ, ನರಸಿಂಹಲು, ಪೋದ್ಗಲ್ ಸೇರಿದಂತೆ ಅನೇಕರಿದ್ದರು. ಇಲ್ಲಿನ ಕೃಷಿ ಇಲಾಖೆಯಿಂದ ಸಿರಿಧಾನ್ಯ ಸಾವಯವ ಉತ್ಪನ್ನಗಳ ಕುರಿತು ಹಾಗೂ ಗ್ರಾಹಕರಿಗೆ ಜಾಗೃತಿ ಮೂಡಿಸಲು ಸಿರಿಧಾನ್ಯಗಳ ನಡಿಗೆ ರೋಡ್ ಶೋ ಕಾರ್ಯಕ್ರಮಕ್ಕೆ ಡಿಸೆಂಬರ್ 22ರಂದು ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಹಾಗೂ ಕರ್ನಾಟಕ ವಿಧಾನ ಪರಿಷತ್ ಸಭಾನಾಯಕರಾದ ಎನ್ಎಸ್ ಬೋಸರಾಜ್ ಅವರು ಬಣ್ಣ ಬಣ್ಣದ ಬಲೂನ್ ಹಾರಿ ಬಿಡುವ ಮೂಲಕ ಚಾಲನೆ ನೀಡಿದರು. ಜಾಗೃತಿ ನಡಿಗೆಯು ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಿಂದ ಆರಂಭವಾಗಿ ಜಿಲ್ಲಾ ನ್ಯಾಯಾಲಯಗಳ ಸಂಕೀರ್ಣ, ಜಂಟಿ ಕೃಷಿ ನಿರ್ದೇಶಕರ ಕಚೇರಿ, ಬಸವೇಶ್ವರ ವೃತ್ತ ಮಾರ್ಗವಾಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಆವರಣದವರೆಗೆ ಸಾಗಿತು. ಮೆರವಣಿಗೆಯುದ್ದಕ್ಕೂ ಸಿರಿಧಾನ್ಯಗಳ ಮಹತ್ವ ಕುರಿತು ಘೋಷವಾಕ್ಯಗಳನ್ನು ಕೂಗಿ ಜಾಗೃತಿ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ, ಸಿರಿಧಾನ್ಯ ಪ್ರದರ್ಶನ ಗಮನ ಸೆಳೆದವು. ರೈತರಿಗೆ ಸಂಬಂಧಿಸಿದ ನೃತ್ಯ ಪ್ರದರ್ಶನ ವಿಶೇಷವಾಗಿತ್ತು. ನಮ್ಮ ಆಹಾರ ಧಾನ್ಯಗಳಲ್ಲಿ 3 ಬಗೆಯ ಆಹಾರ ಧಾನ್ಯಗಳಿರ್ತವೆ. ತಟಸ್ಥ, ನಕಾರಾತ್ಮಕ ಹಾಗೂ ಸಕಾರಾತ್ಮಕ ಅಂತ ಹೇಳಿ ಧಾನ್ಯಗಳಿರ್ತವೆ. ತಟಸ್ಥ ಅಂದರೆ ಏನಂದರೆ ಅವು ನ್ಯೂಟ್ರಲ್ ಇರುವಂಥ ಆಹಾರ ಧಾನ್ಯಗಳು. ನ್ಯೂಟ್ರಲ್ ಅಂದರೆ ಏನು ತೊಂದರೆ ಮಾಡಲಾರ್ದಂಥ ಅವು ಯಾವ್ಯಾವ ಬರ್ತಾವೆ ಅಂದರೆ ಜೋಳ, ರಾಗಿ ಮತ್ತು ಸಜ್ಜೆ. ಇಂಥ ತಟಸ್ಥ ಆಹಾರ ಧಾನ್ಯಗಳು ನಮಗೇನು ಹಾನಿ ಮಾಡೋದಿಲ್ಲ. ಅವು ಏನೂ ಹಾನಿ ಮಾಡದೇನೆ ನಾವು ಹೆಚ್ಚಿಗೆ ಸೇವನೆ ಮಾಡಿದರೂ ಕೂಡ ಅವು ಏನೂ ನಮಗೆ ತೊಂದರೆ ಆಗೋದಿಲ್ಲ. ಆದರೆ ನಕಾರಾತ್ಮಕ ಏನು ಇರ್ತಾವಲ್ಲ ಅವು ಏನಾಗ್ತವೆ, ಅವು ತೊಂದರೆ ಮಾಡ್ತವೆ. ನಕಾರಾತ್ಮಕ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತವೆ. ಬಹಳಷ್ಟು ನಮ್ಮ ಹಸಿ ಕ್ರಾಂತಿ ಆದಮೇಲೆ ನಾವು ಸಕಾರಾತ್ಮಕ ಮತ್ತು ಏನು ತಟಸ್ಥ ಆಹಾರ ಧಾನ್ಯಗಳನ್ನು ನಾವು ಕಡಿಮೆ ಮಾಡಿ ಸೇವನೆ ಮಾಡೋದು. ಈ ಗೋಧಿ ಮತ್ತು ಭತ್ತ ಬರುತ್ತೆ ಅದರಲ್ಲಿ. ಸೊ ಅದಕ್ಕೆ ಅದು ಬಹಳ ನಮಗೆ ಹೆಚ್ಚಿಗೆ ಅದು ಎಷ್ಟು ಬೇಕಷ್ಟು ನಾವು ಸೇವನೆ ಮಾಡಿದ್ರೆ ಏನು ತೊಂದರೆ ಇಲ್ಲ. ಹೆಚ್ಚಿಗೆ ಸೇವನೆ ಮಾಡೋದರಿಂದ ನಮಗೆ ರೋಗಕ್ಕೆ ಕಾರಣಗಳಾಗ್ತವೆ. ನಮ್ಮ ರೋಗ ಬೊಜ್ಜಾಗುವಂಥದ್ದು, ಮಲಬದ್ಧತೆ ಆಗುವಂಥದ್ದು ಮತ್ತು ಬಹಳಷ್ಟು ತೊಂದರೆಗಳು, BP, ಶುಗರ್ ಇಂಥವೆಲ್ಲ ಆಗ್ತಾಯಿದ್ದಾವೆ. ಅದರಲ್ಲಿ ಹೆಚ್ಚಿನ ಸಿರಿಧಾನ್ಯಗಳು ಏನು ಸಕಾರಾತ್ಮಕ ಇರ್ತವೆ. ಅವು ಏನಾಗ್ತವೆ ನಮಗೆ ಅವು ಸೇವನೆ ಮಾಡೋದರಿಂದ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಪ್ರಕಾಶ್ ಚೌಹಾಣ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಕೃಷ್ಣ ಶಾವಂತಿಗೇರ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು, ಕೃಷಿ ಪರಿಕರ ಮಾರಾಟಗಾರರು, ಕೃಷಿ ಪದವೀಧರ ವಿದ್ಯಾರ್ಥಿಗಳು ಇದ್ದರು. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕ ಮಿಷನ್ ಗ್ರಾಮೀಣ 2025 ವಿಬಿಜಿ ರಾಮ್ಜಿ ಮಸೂದೆಯನ್ನು ತಕ್ಷಣ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005 ಅನ್ನು ಸಂಪೂರ್ಣವಾಗಿ ಬದಲಾಯಿಸುವ ಉದ್ದೇಶದಿಂದ ಈ ಮಸೂದೆ ತರಲಾಗಿದ್ದು, ಕಾರ್ಮಿಕರು, ಕಾರ್ಮಿಕ ಸಂಘಟನೆಗಳು, ಚಿಂತಕರು ಹಾಗೂ ಹೋರಾಟಗಾರರೊಂದಿಗೆ ಯಾವುದೇ ಸಮಾಲೋಚನೆ ನಡೆಸದೆ ಕಾಯ್ದೆ ರಚಿಸಲಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಮಸೂದೆ ಉದ್ಯೋಗ ಖಾತ್ರಿ ಹಕ್ಕನ್ನು ಕೇಂದ್ರೀಕೃತಗೊಳಿಸಿ ಬಡವರ ದುಡಿಮೆಯ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನವಾಗಿದೆ ಎಂದು ಆರೋಪಿಸಿದರು. ಹಳೆಯ ಉದ್ಯೋಗ ಖಾತ್ರಿ ಕಾಯ್ದೆಯ ಪ್ರಕಾರ ಸಾರ್ವತ್ರಿಕವಾಗಿ ಕಾರ್ಮಿಕರ ಉದ್ಯೋಗ ಹಕ್ಕನ್ನು ಹೊಸ ಮಸೂದೆಯ ಮೂಲಕ ಕೇಂದ್ರ ಸರ್ಕಾರ ಸೂಚಿಸುವ ಕೆಲವು ಪ್ರದೇಶಗಳ ನಿವಾಸಿಗಳಿಗೆ ಮಾತ್ರ ಸೀಮಿತಗೊಳಿಸಲಾಗುತ್ತಿದೆ ಎಂದು ದೂರಿದರು. ಇದೇ ವೇಳೆ ಹಿಂದಿನ ಕಾಯ್ದೆಯಂತೆ ಕಾರ್ಮಿಕರ ಬೇಡಿಕೆಗೆ ಅನುಗುಣವಾಗಿ ಕೆಲಸ ನೀಡುವ ಹಾಗೂ ಪರಿಹಾರ ನೀಡುವ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಾಗಿದ್ದರೆ ಹೊಸ ಮಸೂದೆಯ ಪ್ರಕಾರ ರಾಜ್ಯವಾರು ಬಜೆಟ್ ಹಂಚಿಕೆಯ ಮೂಲಕ ಮಾನವ ದಿನಗಳನ್ನು ನಿಗದಿಪಡಿಸಲಾಗುತ್ತಿದೆ. ನಿಗದಿತ ಮಿತಿಯನ್ನು ಮೀರಿದರೆ ಅದರ ಹೊಣೆಯನ್ನು ರಾಜ್ಯ ಸರ್ಕಾರಗಳೇ ಭರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಹಿಂದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಬಜೆಟ್ ಹಂಚಿಕೆ 90-10 ಅನುಪಾತದಲ್ಲಿ ಇದ್ದರೆ ಹೊಸ ಮಸೂದೆಯ ಮೂಲಕ ಅದನ್ನು 60-40ಕ್ಕೆ ಇಳಿಸಲಾಗಿದೆ. ಇದರಿಂದ ರಾಜ್ಯ ಸರ್ಕಾರಗಳ ಮೇಲೆ ಭಾರೀ ಆರ್ಥಿಕ ಹೊರೆ ಬೀಳಲಿದೆ ಎಂದು ಆಕ್ಷೇಪಿಸಿದರು. ಹಳೆಯ ಕಾಯ್ದೆಯಂತೆ ವರ್ಷದಲ್ಲಿ ಯಾವ ದಿನವಾದರೂ ಕೆಲಸ ಕೇಳುವ ಹಕ್ಕು ಕಾರ್ಮಿಕರಿಗಿದ್ದರೆ ಹೊಸ ಮಸೂದೆಯ ಪ್ರಕಾರ ಕೃಷಿ ಚಟುವಟಿಕೆ ಅವಧಿಯಲ್ಲಿ 60 ದಿನಗಳ ಕಾಲ ಯೋಜನೆಯನ್ನು ಸ್ಥಗಿತಗೊಳಿಸಲಾಗುತ್ತದೆ. ವರ್ಷದಲ್ಲಿ 2 ತಿಂಗಳು ಕೆಲಸ ನಿರಾಕರಿಸುವುದರಿಂದ ಮಹಿಳೆಯರು, ಭೂಹೀನ ಕಾರ್ಮಿಕರು ಹಾಗೂ ಇತರೆ ಅಂಚಿನ ಸಮುದಾಯಗಳ ಉದ್ಯೋಗ ಹಕ್ಕು ಹರಣವಾಗುತ್ತದೆ ಎಂದು ಹೇಳಿದರು. ಗ್ರಾಮ ಸಭೆಗಳ ಮೂಲಕ ಕಾಮಗಾರಿಗಳನ್ನು ಗುರುತಿಸುವ ವಿಕೇಂದ್ರಿತ ವ್ಯವಸ್ಥೆಯನ್ನು ದುರ್ಬಲಗೊಳಿಸಿ ಕೇಂದ್ರ ಸರ್ಕಾರವೇ ಕಾಮಗಾರಿಗಳನ್ನು ನಿಗದಿಪಡಿಸುವ ಮೂಲಕ ಸಂವಿಧಾನ 73ನೇ ತಿದ್ದುಪಡಿಯ ಆಶಯಗಳನ್ನು
ನಿಷ್ಕ್ರಿಯಗೊಳಿಸಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ಯೋಜನೆಯಿಂದ ಮಹಾತ್ಮ ಗಾಂಧೀಜಿಯವರ ಆಶಯಗಳಿಗೆ ವಿರುದ್ಧವಾಗಿ ಅವರ ಹೆಸರನ್ನೇ ಅಳಿಸುವ ಪ್ರಯತ್ನ ನಡೆಯುತ್ತಿದ್ದು, ಕೋಟ್ಯಾಂತರ ಭೂಹೀನ ಕಾರ್ಮಿಕರು, ಮಹಿಳೆಯರು, ಆದಿವಾಸಿಗಳು ಹಾಗೂ ದಲಿತರ ಬದುಕು ಸಂಕಷ್ಟಕ್ಕೆ ಸಿಲುಕಲಿದೆ. ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಕನಸನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದೇಶದ ಪ್ರಧಾನಮಂತ್ರಿಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ದುಡಿಮೆಯ ಗೌರವದ ಹಕ್ಕನ್ನು ಉಳಿಸಬೇಕು. ಆದ್ದರಿಂದ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಆಜೀವಿಕಾ ಮಿಷನ್ 2025 ಮಸೂದೆಯನ್ನು ತಕ್ಷಣ ಹಿಂಪಡೆಯಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ವಿದ್ಯಾ ಪಾಟೀಲ್, ಬಸವರಾಜ್, ಗುರುರಾಜ್, ಕೃಷ್ಣಪ್ರಸಾದ್, ಸುಮಲತಾ, ಗೋವಿಂದು, ಪಾರ್ವತಿ, ಸೈಯದ್ ಹಫೀಜುಲ್ಲಾ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures.
For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಕಾರ್ಯಕ್ರಮವೊಂದರಲ್ಲಿ ವೇದಿಕೆ ಮೇಲೆ ವೈದ್ಯೆಯ ಹಿಜಾಬ್ ಎಳೆದಿರುವ ಘಟನೆಯನ್ನು ಖಂಡಿಸಿ ವಕ್ಫ್ ಪ್ರೊಟೆಕ್ಷನ್ ಸಂಘ ಜಿಲ್ಲಾ ಘಟಕದಿಂದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಿತೀಶ್ ಕುಮಾರ್ ಅವರು ಮುಸ್ಲಿಂ ಮಹಿಳಾ ವೈದ್ಯರ ನೇಮಕಾತಿ ಪತ್ರವನ್ನು ವಿತರಿಸುತ್ತಿರುವಾಗ ಒಪ್ಪಿಗೆ ಇಲ್ಲದೆ ಮುಸ್ಲಿಂ ಮಹಿಳೆಯ ಹಿಜಾಬ್ ಅನ್ನು ಕೈಯಿಂದ ಎಳೆದ ಅಸಹ್ಯಕರ ಕೃತ್ಯವನ್ನು ಖಂಡಿಸಿದರು. ಸಾರ್ವಜನಿಕ ವೇದಿಕೆಯಲ್ಲಿ ಮಹಿಳೆಯ ಘನತೆ ಮತ್ತು ನಮ್ರತೆಯನ್ನು ಗೌರವಿಸಬೇಕಿದೆ. ಅಧಿಕಾರವು ಅವರ ಗಡಿಗಳನ್ನು ಉಲ್ಲಂಘಿಸಲು ಅನುಮತಿ ನೀಡುವುದಿಲ್ಲ. ನಿತೀಶ್ ಅವರು ಮಹಿಳೆಯ ಬಳಿ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ಸಂಘದ ಅಧ್ಯಕ್ಷ ಸೈಯದ್ ಮೊಹಮ್ಮದ್ ಸಾಹೇಬ್ ಮಾತನಾಡಿ नीतीश कुमार होश में आओ, बंद करो नफरत का पैगाम, बंद करो
जोर जबरदस्ती नहीं चलेगी, नहीं चलेगी। जोर जबरदस्ती नहीं चलेगी, नहीं चलेगी। नीतीश कुमार शर्म करो, शर्म करो, शर्म करो। शर्म नहीं तो चुप करो, शर्म नहीं तो चुप करो। इस्तीफा दो, इस्तीफा दो, इस्तीफा दो। हमारी बहनों पे हिजाब का हम बर्दाश्त नहीं करेंगे, बर्दाश्त नहीं करेंगे। का हिजाब खींचना बर्दाश्त नहीं करेंगे, नहीं करेंगे, नहीं करेंगे, नहीं करेंगे, नहीं करेंगे। हमारी बहन का हिजाब खींचना बर्दाश्त नहीं करता। मुर्दाबाद। दायरे में जितने भी लोग आते हैं उसकी हिफ्ज़ व अमान में रहते हैं। हिफ्ज़ व अमान तो अल्लाह की ताकत है, वो जिसको चाहे बचा सकता है, जिसको चाहे खत्म कर सकता है। अल्लाह चाहे किसी को भी औहदे पे मिटा सकता है, पल भर में उसको औहदे से उतारने की ताकत अल्लाह ताला के पास है। लेकिन हमारा भी कुछ फर्ज बनता है, जब इलेक्शन की बात आए ऐसे लुच्चे लफंगों को ना देखे, उनके किरदार को देखे, उनके खानदान को देखे, उनके अंदाज को देखे, उनके किरदार कैसे थे, क्या वो सही लोग हैं? उन लोगों को देख के वोट दें। ऐसे लोग आज सियासत के नाम पर है। सरकार जो है बाबा साहब के लिए बनाए, संविधान को आज मिसयूज किया जा रहा है। कभी बेटियों की इज्जत को लूट दो, कभी बेटियों की इज्जत पर दाव लगाने का काम कर रहे हैं। जब से बीजेपी पार्टी बैठी है तब से कईयों बच्चियों की इज्जतों को लूटी गई है, लेकिन फिर भी अपने ताकत के जोर पे उन मजलूमों की आवाज को दबाया जा रहा है। कब तक चलेगा ये? मेरे अजीज दोस्तों, ये मेरे बच्चे सुनने वालों, याद रखो, जब भी काम करे सोच समझ के काम करे, वरना एक गलती 5 साल तक करना पड़ेगी। जैसे ही नीतीश कुमार सीएम बने बिहार में, तो वहाँ पे कईयों लोग आज बेघर हो चुके हैं। छोटे छोटे फुटपाथ पे व्यापार करने वालों को मार को दौड़ा के मार रहे, उनके रोजी रोटी। ಕಾರ್ಯದರ್ಶಿ ತೌಸೀಫ್ ಅಹಮದ್ ಮಾತನಾಡಿ, ಇಂತಹ ಕ್ರಮಗಳು ಸಂವಿಧಾನ ಹಾಗೂ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿವೆ ಎಂದರು. ಇಷ್ಟದಂತೆ ಬಂದಂತೆ ಮನ ಬಂದಂತೆ ಹೆಣ್ಣು ಮಕ್ಕಳಿಗೆ ಮರ್ಯಾದೆಯನ್ನು ಕೊಡ್ತಾ ಇದ್ದಾರೆ. ಅವರ ಮರ್ಯಾದೆಯನ್ನು ಯಾವ ರೀತಿ ಹೆಚ್ಚಿಸ್ತಾ ಇದ್ದಾರೆ ಎಂಬ ಕಾರಣಕ್ಕಾಗಿಯೇ ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ. ಯಾವ ಕಾನೂನು ಹೇಳುತ್ತೆ ಹೆಣ್ಣುಮಕ್ಕಳ ಅಪ್ಪಣೆ ಇಲ್ಲದೆ ಅವರ ಸೆರಗನ್ನು, ಅವರ ಮುಖದ ಬಟ್ಟೆಯನ್ನು ತೆಗುವುದಕ್ಕೆ ಯಾವ ಕಾನೂನು ಅಪ್ಪಣೆ ನೀಡುತ್ತೆ ಹೇಳಿ? ನಾನು ಒಂದು ವೇಳೆ ನಾನು ನನ್ನ ಮಗಳೆಲ್ಲ ಮಗನಿಗೆ ಗಂಡು ಮಗನಿಗೆ ನಾನು ಟಚ್ ಮಾಡಬೇಕಂದ್ರೆ ಅವನ ಅಪ್ಪಣೆ ಕೇಳಬೇಕು, ನಾನು ಪರ್ಮಿಷನ್ ಕೇಳಬೇಕು. ನಮ್ಮ ಕಾನೂನಲ್ಲಿ ಇದೇ ಇಲ್ಲ ಆ ಪರ್ಮಿಷನ್. ಒಂದು ಗಂಡು ಮಗುಗೆ ನಾನು ಟಚ್ ಮಾಡ್ಬೇಕಂದ್ರೆ ನನ್ನ ಸ್ವಂತ ನಾನು ಹುಟ್ಟಿಸಿದ ಗಂಡು ಮಗನಿಗೆ ನಾನು ಟಚ್ ಮಾಡ್ಬೇಕಂದ್ರೆ ನಾನು ಅವ್ನ ಪರ್ಮಿಷನ್ ಕೇಳಬೇಕು. ಇದು ನಮ್ಮ ಕಾನೂನಿನಲ್ಲಿದೆ. ಇದನ್ನು ಸ್ವಲ್ಪ ಯಾರು ಮಂತ್ರಿ ಸ್ಥಾನವನ್ನು ವಹಿಸಿಕೊಳ್ತಾ ಇದ್ದಾರಾ ಅವರಿಗೆ ಈ ಪಾಠವನ್ನು ಮೊದಲು ಹೇಳಿಕೊಡ್ಬೇಕು. ಬಿಜೆಪಿಯವರು ಮೊದಲು ಬೇಟಿ ಬಚಾವ್, ಬೇಟಿ ಪಢಾವ್ ಈ ರೀತಿ ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಮತ್ತು ಕಾನೂನುಗಳನ್ನು ತಮಗೆ ಮನ ಬಂದಂತೆ ತಿದ್ದುಪಡಿಯನ್ನು ಮಾಡುತ್ತಿದ್ದಾರೆ. ಅರೆ, ಇರುವ ಕಾನೂನನ್ನು ತಿದ್ದುಪಡಿ ಮಾಡುವ ಮೊದಲು ಯಾವುದಿದೆಯಲ್ಲ ಆ ಕಾನೂನನ್ನು ಸವಿಸ್ತಾರವಾಗಿ ಓದಿ ಅದರ ಮೇಲೆ ಪಾಲನೆ ಮಾಡುವುದನ್ನು ಕಲಿತುಕೊಳ್ಳಿ ಮೊದಲು. ಆಮೇಲೆ ಮಾಡಿದಿರಂತೆ ನೀವು ತಿದ್ದುಪಡಿಯನ್ನು. ಒಂದು ಹೆಣ್ಣು ಮಗುಗೆ ಅವಳು ಡಿಗ್ರಿಯನ್ನು ಮುಗಿಸಿದ್ದಾಳೆ. ಮುಗಿಸಿದ ಮೇಲೆ ನೇಮಕಾತಿಯ ಸಮಯದಲ್ಲಿ ಅವಳಿಗೆ ಈಗ ಈ ರೀತಿಯಾಗಿ ಹೇಳ್ತಾ ಇದ್ದೀರಲ್ಲ ಮುಖದ ಬಟ್ಟೆಯನ್ನು, ನಿಮಗೆ ಯಾವ ರೀತಿ ಕೆಲವೊಬ್ರು ಹೇಳ್ತಾರೆ, ಯಾವುದೋ ಒಬ್ರು ಚಿತ್ರ ಏನು ಅಂತ ನಾನು ಅವ್ರ ಹೆಸರು ನೆನಪಾಗ್ತಾ ಇಲ್ಲ, ಪತ್ರಕರ್ತ, ಅವ್ರು ಗೋಧಿ ಅಂಗಡಿ ಇರ್ಬೋದು, ಅವ್ರಿಗೆ ಅವರ ತಾಳಕ್ಕೆ ಕುಣಿ ಅಂತಿರ್ಬೇಕು. ಇಲ್ಲ ಇಲ್ಲ, ಇದು ತಂದೆ ಮಗಳ ಒಂದು ಭಾವನೆ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ತಂದೆನೂ ನಂಗೆ ಈ ರೀತಿಯಾಗಿ ಹೇಳಂಗಿಲ್ಲ. ನೀವು ನಿಮ್ಮ ಮಗಳಿಗೆ ಹೇಳಿದ್ದೀರಾ ಮನೆಯಲ್ಲಿ ಇಲ್ಲಿ ಬಾರಮ್ಮ ಅಂತ ಹೇಳಿ ಮುಖಕ್ಕೆ ಏನಾದ್ರು ಕಟ್ಕೊಂಡ್ರೆ? ಪ್ರತಿಭಟನೆಯಲ್ಲಿ ಅಕ್ಬರ್ ಹುಸೇನ್ ನಾಗುಂಡಿ, ಫರ್ಜಾನಾ ಖಾನಂ, ನಯ್ಯರ್ ತಯ್ಯಬಾ, ಮತಿನ್ ಅನ್ಸಾರಿ, ಸೈಯದ್ ಇನಾಯತುಲ್ಲಾ, ಖ್ವಾದ್ರಿ ಸಾಹೇಬ್, ಸೈಯದ್ ಮುರ್ಷಿದ್, ಜಾನಿ ಸಾಹೇಬ್, ಮೊಹಮ್ಮದ್ ಮಾಸೂಮ್,
ಜಫರ್ ಅಹಮದ್, ಎಂಡಿ ಶಫಿ, ತಬಸ್ಸುಮ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಯರಮರಸ್ ವೈಟಿಪಿಎಸ್ ವಿದ್ಯುತ್ ಶಾಖೋತ್ಪನ್ನ ಕೇಂದ್ರ ಘಟಕಕ್ಕೆ ಕಚ್ಚಾ ಕಲ್ಲಿದ್ದಲು ಸರಬರಾಜು ಮಾಡುವ 3 ವರ್ಷಗಳ ಅವಧಿಗೆ ಟೆಂಡರ್ ಅನ್ನು ಪಡೆದುಕೊಂಡ ಪವರ್ ಮ್ಯಾಕ್ ಪ್ರಾಜೆಕ್ಟ್ ಲಿಮಿಟೆಡ್ ಅಧ್ಯಕ್ಷ ವ್ಯವಸ್ಥಾಪಕ ನಿರ್ದೇಶಕ ಸಜ್ಜಾ ಕಿಶೋರ್ ಬಾಬು ಮತ್ತು ಮ್ಯಾನೇಜರ್ ಕೆ ಸುರೇಂದ್ರನಾಥ್ ಹಾಗೂ ಸಹಾಯಕ ಮೇಲ್ವಿಚಾರಕ ಹರಿಕೃಷ್ಣ ಇವರ ವಿರುದ್ಧ ಪ್ರಕರಣ ದಾಖಲಿಸಿ ಟೆಂಡರ್ ಅನ್ನು ರದ್ದುಪಡಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ವೈಟಿಪಿಎಸ್ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ವೈಟಿಪಿಎಸ್ ವಿದ್ಯುತ್ ಸ್ಥಾವರ ಘಟಕಕ್ಕೆ ಕಲ್ಲಿದ್ದಲು ಸರಬರಾಜು ಮಾಡುವ ಸಮಯದಲ್ಲಿ ನಿರ್ವಹಣೆ ಮತ್ತು ಕಾರ್ಯಾಚರಣೆ ಕರ್ತವ್ಯವನ್ನು ಮರೆತು ನಿಯಮಗಳನ್ನು ಮತ್ತು ಷರತ್ತುಗಳನ್ನು ಉಲ್ಲಂಘನೆ ಮಾಡಲಾಗಿದೆ ಎಂದು ದೂರಿದರು. ಎಡಿ, ಸಿಇ, ಎಸ್ಸಿ, ಎಇ, ಎಜಿಎಂ ಹಾಗೂ ಡಿಡಿ ವಿರುದ್ಧ ಪ್ರಕರಣ ದಾಖಲಿಸಿ ಕಾನೂನು ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಬೇಕೆಂದು ಆಗ್ರಹಿಸಿದರು. ಎಲ್ಲಾ ಬೇಡಿಕೆಗಳನ್ನು ಈಡೇರಿಸದೆ ಮತ್ತು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ತೋರಿದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾಖಲಿಸಲಾಗುವುದು ಎಂದು ಎಚ್ಚರಿಸಿದರು. ದಲಿತ ಸಂಘರ್ಷ ಸಂಘಟನೆಗಳ ಒಕ್ಕೂಟದಿಂದ ಚಿಕ್ಕಸೂರು ಗ್ರಾಮದಲ್ಲಿ ಇವತ್ತು ವೈಟಿಪಿಎಸ್ ಮುಂಭಾಗದಲ್ಲಿ ನಾವು ಧರಣಿ ಮಾಡಬೇಕಾಗಿತ್ತು ಪ್ರತಿಭಟನೆಯನ್ನು. ಆದರೆ ನಮ್ಮ ದುರದೃಷ್ಟ ಅವರು ಒಂದು ಆರ್ಡ್ರ್ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಈಗ ವೈಟಿಪಿಎಸ್ ಮತ್ತು ಆರ್ಟಿಪಿಎಸ್ ಅಧಿಕಾರಿಗಳು ಒಂದು ಸೆಕ್ಷನ್ ಹಾಕಿ ನಮ್ಮ ಕಾರ್ಖಾನೆಯ ಮುಂಭಾಗದಲ್ಲಿ ಅಥವಾ ಪಕ್ಕದಲ್ಲಿ 300 ಮೀಟರ್ ದೂರದಲ್ಲಿ ಒಂದು ಹೋರಾಟ ಮಾಡಬೇಕಂತೇಳಿ ಒಂದು ಆದೇಶ ಕೂಡ ಹೊರಡಿಸಿದ್ದಾರೆ ಅವರು. ಯಾಕಂದರೆ ಅವತ್ತಿನ ದಿನ ಇಲ್ಲಿ ಭೂಮಿಗಳನ್ನು ಕಳ್ಕೊಂಡಿದ್ದೀವಿ ನಾವು. ಅವತ್ತಿನ ದಿನ ಕಂಡೀಷನ್ ಬರಲಿಲ್ಲ. ಯಾಕಂತಂದರೆ ಅವರು 300 ಮೀಟರ್ ದೂರದಲ್ಲಿ ನೀವು ಇರಬೇಕು, ನಿಮ್ಗೆ ಹಂಗಾದರೆ ನಾವು ನೌಕರಿಗಳನ್ನು ಕೊಡ್ತೀವಿ, ಇಲ್ಲಾಂದರೆ ಇಲ್ಲಿ ಪ್ಲಾಂಟ್ ಹಾಕೋದಿಲ್ಲ ಅಂತ ಹೇಳಿಲ್ಲ. ಯಾಕಂತಂದರೆ ಅವತ್ತಿನ ದಿನ ಎಲ್ಲ ನಿಮ್ಮ ಮಕ್ಕಳಿಗೆ ಒಂದು ಉದ್ಯೋಗದ ಅವಕಾಶ ಸಿಗ್ತದೆ, ನೀವು ಬೆಂಗಳೂರು ಮಟ್ಟ ಹೋಗೋದು ಬೇಕಾಗಿಲ್ಲ, ನಿಮ್ಮ ಮಕ್ಕಳು ಕೂಡ ಇಲ್ಲೇ ವಿದ್ಯಾಭ್ಯಾಸ ಮಾಡಿದರೆ ಇಲ್ಲೇ ನೌಕರಿ ಸಿಗ್ತದೆ ಅಂತೇಳಿ ಒಂದು ದೊಡ್ಡ ಕಾರ್ಖಾನೆಗೆ ನಾವು ಅನುಮತಿ ಮಾಡಿಕೊಟ್ಟಿವಿ. ಯಡಿಯೂರಪ್ಪನವರು ಒಂದು ಅಧಿಕಾರದಲ್ಲಿದ್ದಾಗ ಇಡೀ ವೈಟಿಪಿಎಸ್ ಅಂತೇಳಿ ಒಂದು ಶಂಕುತ್ಪನ್ನ ಕೇಂದ್ರ ನಿರ್ಮಾಣವಾದರೆ ನಮ್ಮ ಚಿಕ್ಕಸೂರು ಗ್ರಾಮಸ್ಥರಿಗೆ ಮತ್ತು ಒಟ್ನೂರು, ಎಗಸ್ರಳ್ಳಿ, ಏಗನೂರು ಗ್ರಾಮಸ್ಥರಿಗೆ ಒಂದು ಒಳ್ಳೆಯ ಉದ್ಯೋಗ ಅವಕಾಶ ಇರ್ತದೆ ಅಂತೇಳಿ ನಾವು ಭಾವಿಸಿದ್ದೀವಿ. ಆದರೆ ಇಲ್ಲಿ ಗುತ್ತಿಗೆದಾರರು ವಿಷಯ ಬಂದಾಗ ಕೂಡ ನಾವು ಇಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಒಂದು ಸ್ಥಳೀಯ ಗುತ್ತಿಗೆದಾರರಿಗೆ ಒಂದು ಗುತ್ತಿಗೆ ಅವಕಾಶ ಸಿಗುತ್ತದೆ ಅಂತೇಳಿ ನಾವು ಇಂಥ ಒಂದು ಪ್ಲಾಂಟನ್ನು ಕೂಡ ನಾವು ನಿರ್ಮಾಣ ಮಾಡಲಿಕ್ಕೆ ಮುಂದಾದೀವಿ. ಆದರೆ ಇವತ್ತಿನ ದಿನ ಕಲ್ಲಿದ್ದಲು ಏನು ಸರಬರಾಜು ಆಗ್ತಾ ಇದೆ ಪವರ್ ಮ್ಯಾಕ್ ಒಂದು ಕಂಪನಿ ವತಿಯಿಂದ. ಆದರೆ ದೊಡ್ಡ ಕಳ್ಳರು ಅಂತ ಹೇಳಿದ್ರೆ ಇವತ್ತು ವೈಟಿಪಿಎಸ್ ಅಧಿಕಾರಿಗಳೇ ದೊಡ್ಡ ಕಳ್ಳರು, ಕಾಂಟ್ರಾಕ್ಟರ್ಗಳಲ್ಲ. ಯಾಕಂದರೆ ಕಾಂಟ್ರಾಕ್ಟರ್ಗಳು ಕಳ್ಳತನ ಮಾಡಬೇಕಾದ್ರೆ ಮನೆಯ ಜವಾಬ್ದಾರಿ ಇರ್ತಕ್ಕಂಥ ಹಿರಿಯನೇ ಕಳ್ಳತನ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ರು. ಯಾಕಂತಂದರೆ ಅವರು ಹೊರಗಡೆ ಹೋಗಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟರು. 80% ಕೋಲನ್ನು ತಾವು ಒಳಗಡೆ ಹಾಕಿಕೊಂಡು 20% ಹೊರಗಡೆ ಹೋದರೆ ಕಾಂಟ್ರಾಕ್ಟ್ರಿಗೆ 10% ಸಿಗ್ತದ, ಅಧಿಕಾರಿಗಳಿಗೆ ಕೂಡ 10% ಲಾಭನೂ ಸಿಗ್ತದೆ ಅನ್ನೋದ್ರಿಂದ ಅವರು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಪವರ್ ಮ್ಯಾಕ್ ಕಂಪನಿಗೆ ಈಗಾಗಲೇ ಕಾರ್ಖಾನೆ ಒಳಗಡೆ ಕಾರ್ಮಿಕರದ ಒಂದು ಕಾಂಟ್ರಾಕ್ಟ್ ಕೂಡ ಅವರಿಗೆ ಇತ್ತು. ಕಳೆದ 5 ವರ್ಷ ಅವರಿಗೆ ಅಗ್ರಿಮೆಂಟ್ ಆಗಿತ್ತು. ಅದರಲ್ಲಿ ಕೂಡ ಅವರು ಗೋಲ್ಮಾಲ್ ಮಾಡಿ ಸಾಕಷ್ಟು ಜನ ಎಂಪ್ಲಾಯ್ಮೆಂಟ್ ತಗೊಂಡಿದ್ದೀವಿ, ನಮಗೆ 1080 ಜನ ಬೇಕಾಗಿದ್ದಾರೆ ಅಂತೇಳಿ ಸುಳ್ಳು ದಾಖಲೆಗಳನ್ನು ಮಾಡಿ ಸುಳ್ಳು ಪಂಚಿಂಗನ್ನು ಕೂಡ ಮಾಡಿಕೊಂಡು ಆಂಧ್ರದಲ್ಲಿರ್ತಕ್ಕಂಥ ಕಾರ್ಮಿಕರ ಹೆಸರಿನಲ್ಲೇ ಹಣವನ್ನು ಲೂಟಿ ಮಾಡಿದರು ಇವರು. ಇದಕ್ಕೂ ಕೂಡ ಮಾನ್ಯ ಇಡಿ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ತಂದಾಗ ಈ ಥರ ಮಿಸ್ಪಂಚಿಂಗ್ ಮಾಡಿ. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕ ಎಸ್.ವಿ. ಸುರೇಶ್, ಹನುಮಂತ್ ಆರೋಲಿ, ಜಿಲ್ಲಾ ಸಂಚಾಲಕ ಎಸ್. ನರಸಿಂಹಲು, ಆಂಜನೇಯ ಚಿಕ್ಸಗೂರು, ಅನಿಲ್ ನೀಲಕಂಠ, ಚಿದಾನಂದಪ್ಪ, ಡ್ಯಾನಿಯಲ್ ಕಲ್ಲೂರು, ಶ್ರೀನಿವಾಸ ರಾಜು, ಉದಯ ಭಂಡಾರಿ, ಆಂಜನೇಯ ಬಾಪೂರು, ದೇವಪುತ್ರ, ಹನುಮೇಶ್, ನಾಗೇಂದ್ರ, ಮಲ್ಲಿಕಾರ್ಜುನ, ಜಂಬಯ್ಯ, ಮಂಜುನಾಥ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಅಸ್ಪೃಶ್ಯತೆ ನಿಷೇಧದಲ್ಲಿ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ ವಿಫಲ, ರಾಜೀನಾಮೆ ನೀಡಲು ಮಹೇಂದ್ರ ಕುಮಾರ್ ಮಿತ್ರ ಒತ್ತಾಯ. ಸಿರಿಧಾನ್ಯಗಳ ಜಾಗೃತಿ ನಡಿಗೆಗೆ ಸಚಿವ ಎನ್.ಎಸ್. ಬೋಸರಾಜ್ ಚಾಲನೆ. ವಿಬಿಜಿ ರಾಮ್ಜಿ ಮಸೂದೆ ಹಿಂಪಡೆಯಲು ಆಗ್ರಹಿಸಿ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘದಿಂದ ಪ್ರತಿಭಟನೆ. ಬಿಹಾರ್ ಸಿಎಂ ನಿತೀಶ್ ಕುಮಾರ್ ನಡೆ ಖಂಡಿಸಿ ವಕ್ಫ್ ಪ್ರೊಟೆಕ್ಷನ್ ಸಂಘದಿಂದ ಪ್ರತಿಭಟನೆ.
ಮತ್ತು YTPS ಅಕ್ರಮ ಕಲ್ಲಿದ್ದಲು ಮಾರಾಟ ಟೆಂಡರ್ ರದ್ದಿಗೆ ಆಗ್ರಹಿಸಿ ಪ್ರತಿಭಟನೆ. ವಾರ್ತೆಗಳನ್ನು ಪ್ರಯತ್ನಿಸಿದವರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತೆ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.